ಕಮೆಂಟ್ ಮಾಡೋದು ನಮ್ಮಂತಲಿಲ್ಲ. ನಮ್ ಕೇಳಿ ನೀವೇನ್ ಪ್ರಯೋಜನ? CM ಕೇಳಬೇಕು, ಅಧ್ಯಕ್ಷ ಕೇಳ್ಬೇಕ್ರೆ ಅವರ ಮಾನವರು ನಮ್ಮ ವ್ಯಾಪ್ತಿಗೆ ಬರಲ್ಲ. ಸರ್ಕಾರ ರಚನೆಯಾಗಿದ್ದಂತ ಉತ್ಸಾಹ ಕ್ಯಾಬಿನೆಟ್ ವಿಸ್ತರಣೆಗಿಲ್ವಲ್ಲ? ಐದಲ್ಲ ಉತ್ಸಾಹ ಆಯ್ತು, ಅದು ಇದೆ. ಟೈಮ್ ಫಿಕ್ಸ್ ಆಗಬೇಕು ಅಂತ ಇದೆ. ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ನಾಯಕರು ಯಾರು ಹೊರಗಡೆ ಹೋಗಿದ್ದಾರೆ, ಹೀಗಾಗಿ ಅಧ್ಯಕ್ಷ ಹೇಳ್ತಾರೆ ಬಂದ ತಕ್ಷಣ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಉಸ್ತುವಾರಿ ಜಿಲ್ಲೆಗಳ ಹಂಚಿಕೆ ಮಾಡಿರೋದ್ರಿಂದ ಸಹಜವಾಗಿ ಆಕಾಂಕ್ಷಿಗಳು ಒಂದು ಆತಂಕ ಸರ್, ಇನ್ನೂ ಮುಂದಕ್ಕೆ ಹೋಗ್ಬೋದು ಏನೋ ಅಂತ. ಇಲ್ಲ, ಇದು ಉಸ್ತುವಾರಿ ಮಾಡಿದ್ರೆ ಅಲ್ಲಿ ಬರ ಪ್ರಕೃತಿ ಮಳೆಗಾಲ ಆಗಿಲ್ಲ, ಅಲ್ಲಿ ಕುಡಿ ನೀರಿಲ್ಲ ಅಂತ ಅಷ್ಟಕ್ಕೆ ಮಾತ್ರ ಇದು ನಮ್ಮನ್ನ ನಿರ್ದೇಶಿಸಿದ ಉಸ್ತುವಾರಿ ಸಚಿವರು ಅಲ್ಲ. ನಾವು ಟೈಮಿಂಗು 3 ಜಿಲ್ಲೆ ಮಾಡ್ತಿದ್ವಿ ನಾವು. ಎಲ್ಲರೂ ಹೆಚ್ಚು ಕಮ್ಮಿ 3 ಜಿಲ್ಲೆ ಇದೆ. ತಾತ್ಕಾಲಿಕವಾಗಿ ಕೇವಲ ಈ ಕುಡಿ ನೀರು, ಪರಿಸ್ಥಿತಿ ಪ್ರಕಾಶನ ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿರುವಂತ ಅಧಿಕಾರ ಅಷ್ಟೇ. ಯಾವುದೇ ಅದು ಗೊತ್ತಿಲ್ಲ, ಅದು ಯಾವಾಗ ಅದು ಕೂಡ ನಮಗೆ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡ್ತೀವಿ. ಕುಡಿಯ ನೀರಿನ ಸಮಸ್ಯೆ, ಜಾನುವಾರುಗಳಿಗೆ ಸಮಸ್ಯೆ, ಅಲ್ಲಿ ಉದ್ಯೋಗ ಅವಕಾಶ, ಉದ್ಯೋಗ ಸೃಷ್ಟಿ ಏನೇನೋ ರಿಲೇಟೆಡ್ ಇದೆ ಮಾತಾಡ್ಕೊಂಡು ಜಿಲ್ಲೆ. ಸರ್, ಬರ ಕೂಡ ಬಂದಿದೆ ಸರ್. ವಿಬಿಜಿ ರಾಮ್ಜಿ ಕೂಡ 1ನೇ ತಾರೀಕಿಂದ ಜಾರಿ ಆಗ್ತದೆ. ಅದು ಸರ್ಕಾರ ವಿರೋಧ ಮಾಡ್ತು, ಕೋರ್ಟಲ್ಲಿ ಕೇಸ್ ಆಗ್ತೇವೆ ಅಂತ ಹೇಳಿದ್ವಿ. ಈಗ ಅದನ್ನ ಜಾರಿ ಮಾಡ್ಕೊಡ್ತಾ ಇದ್ದೀವಿ ಸರ್. ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ, ನಮ್ದು ಅದಕ್ಕೆ ನಾವು 100% ಕೊಡಬೇಕು ಅನ್ನೋದು ನಮ್ಮ ವಾದ. ಹಣವನ್ನ 100% ಕೊಡಬೇಕು ಅನ್ನೋದು ಒಂದು ವಾದ. ಅವರು ಜನಕ್ಕೆ ತೊಂದರೆ ಆಗೋದು ಪ್ಯಾರಲ್ ಆಗಿ ಅದಕ್ಕೆ ಸರ್ಕಾರ ಕೂಡ ಕೊಟ್ಟಾಗ ಎಲ್ಲರೂ ಇಲ್ಲಂದ್ರೆ ಅಷ್ಟು ಜನಕ್ಕೆ ಉದ್ಯೋಗ ಮುಕ್ತ ಆಗುತ್ತೆ. ಅವ್ರಿಗೆ ಆರ್ಥಿಕ ಹೊಣೆ ಆಗೋದು ಕಾರಣಕ್ಕಾಗಿ ಗವರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಆದರೆ ಇನ್ನೊಂದು ಕಡೆ ನಮ್ದು ವಾದ ಇದೆ, 100ಕ್ಕೆ 100ರಷ್ಟು ಹಿಂದೆ ಇದ್ದಕ್ಕೆ ಜಾರಿ ಮಾಡಬೇಕಂತ ಕರ್ನಾಟಕ ಸರ್ಕಾರದ ನಿಲುವು. ಈಗ ಬಜೆಟ್ ಅಲ್ಲಿ ಇಟ್ಟಿರೋದು 500 ಕೋಟಿ ಅಂತ. ಈಗ ಅವರು 5,700 ಕೋಟಿ ಈ ವರ್ಷ ರಿಲೀಸ್ ಮಾಡಿದ್ದಾರೆ. ಆ ಲೆಕ್ಕ ನೀವೇ 3,400 ಕೋಟಿ 40% ನಾವು ಕೊಡ್ಬೇಕು. ಈಗ ಎಲ್ಲಿ ಒದಗಿಸ್ತೀರಿ ಸರ್ ಆ ರೀತಿ? ಈಗ ನೀವು ಬಜೆಟ್ ಅಲ್ಲಿ ಇಟ್ಟಿರೋದು 500 ಕೋಟಿ, ಕನಿಷ್ಠ ಆದ್ರೂ ನೀವು 3,000 ಕೋಟಿ ಒದಗಿಸ್ಬೇಕು. ಎಲ್ಲಿ ಸಾಧ್ಯ ಇದೆ? ಕೊಟ್ಟೆ ಕೊಡ್ತಾರೆ. ಕೆಲವು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಆಗಲು ಉಳಿದಿದ್ದಾರೆ. 5 to 10% ಒಂದು ಸಹ ಕೆಲಸ ಆಗಲು ಉಳಿದಿದ್ದಾರೆ. ಆಲ್ಮೋಸ್ಟ್ 5,000 ಕೋಟಿ 10,000 ಕೋಟಿವರೆಗೆ ಸೇವಿಂಗ್ ಆಗ್ತದೆ. ಸೇವಿಂಗ್ ನಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸರ್ಕಾರಕ್ಕೆ ಅಡ್ಜಸ್ಟ್ ಮಾಡೋದೇನ ಹೊಸ ಏನಾದ್ರು ಮಾಡಿ. ನಿಮ್ಮ ಇಲಾಖೆ ಸೇರಿದಂತೆ ಸಾಕಷ್ಟು ಇಲಾಖೆಗಳಲ್ಲಿ ಬಿಲ್ಗಳೇ ಪೆಂಡಿಂಗ್ ಇದೆ. ನಡುವೆ ದುಡ್ಡು ಉಳಿಯುತ್ತೆ ಅನ್ಸುತ್ತೆ. ಅಲ್ಲ, ನಮ್ದು ಕೆಲವು ಇಲಾಖೆಯಲ್ಲಿ ನಾವು 100ಕ್ಕೆ 100ರಷ್ಟು ನಾವು ಕೆಲಸ ಮಾಡ್ತೀವಿ. ಈಗ ನಮಗೆ ಇಂದು 2,000 ಕೋಟಿ ಫ್ರೀ ಕೊಟ್ಟಿದ್ರು, ಅವ್ರು ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಆ ವರ್ಷದ 2,000 ಕೋಟಿ ಹಣ ಉಳಿತು ಅಲ್ಲೇ ಹೋದ ವರ್ಷದ್ದು. ಈ ಸಾರಿ ಮತ್ತೆ 2,000 ಕೊಟ್ಟರೆ ಇದು ಇನ್ನೂ ಲೇಟ್ ಆಗುತ್ತೆ. ಸೊ ಈ ತರ ಎಲ್ಲ ಇಲಾಖೆಯಲ್ಲಿ 1,000-2,000 ಕೋಟಿ ಇದೆ. ಇನ್ನೂ ಸರ್ಕಾರದಲ್ಲಿ 2 ಸಾರಿ ನಮ್ಗೆ ಕೊಟ್ಟರು, 2,000 ರೀಚಸ್ಗೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಳೆದ ವರ್ಷದ ಬಜೆಟ್ನಲ್ಲಿ ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಲಾಸ್ಟ್ ಇಯರ್ದು 2,000 ಕೋಟಿ ಅದು ಬೇರೆ ಎಲ್ಲೋ ಬೇರೆ ಇಲಾಖೆಗೆ ಯೂಸ್ ಮಾಡ್ತಾರೆ. ನಿಮಗೆ 3,000 ಕೋಟಿ ಉದ್ಯೋಗ ಖಾತ್ರಿ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಏನಾದ್ರು ಮಾಡ್ತಾರೆ. ಸೇರಿ ನೋಡ್ಬೇಕಲ್ಲ, ಈಗ ಹೇಳಿಕ್ಕಾದ್ರೆ ಅವ್ರು ನಮ್ಮನ್ನ ಮಾತ್ರ ಹೋಗಿಲ್ಲ. ನಾನು ನಿನ್ನೆ ಮೊನ್ನೆ ಹೇಳಿ ಬೆಳಗಾದಾಗ ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವ್ರು ಏನು ಪ್ರಶ್ನೆ ಕೇಳ್ತಾರ, ಏನು ಅವರು ಉತ್ತರ ಇವರಿಂದ ಬಯಸ್ತಾರೆ, ಸಮಯ ಗೊತ್ತಾಗ್ತಿದ್ವಿ. ಅತ್ತಿವರೆಗೆ ಕೇಸ ಅಥವಾ ಪೊಲಿಟಿಕಲ್ ಕೇಸ ನಂತರ ಹೇಳ್ತಿ ಅಂತ ಹೇಳಿದ್ರೆ ಈಗ ಅವ್ರು ಅದೇ ಹೇಳ್ಬೇಕಾಗುತ್ತೆ. ಅದ್ರ ಅವರು ಕಾನೂನು ಹೋರಾಟ ಮಾಡ್ತಾರೆ. ಯಾರು ಎಫೆಕ್ಟೆಡ್ ಪರ್ಸನ್ ಅವ್ರು ಕಾನೂನು ಹೋರಾಟ ಮಾಡೇ ಮಾಡ್ತಾರೆ. ಪಕ್ಷದಲ್ಲಿ ತಮ್ಮ ವಿರೋಧಿಗಳು ಅಥವಾ ಬೇರೆ ಪಕ್ಷದವರ ಈಗ ತಕ್ಷಣ ಹೇಳಕ್ಕಾಗಲ್ಲ. ನ್ಯಾಚುರಲ್ ಆಗಿ ಹೇಳಿದ್ರೆ ನೋಡ, ನ್ಯಾಚುರಲ್ ಆಗಿ ಅವರು ಬೇಡ ಮಾಡಿದ್ರೆ ಅದಕ್ಕೆ ರಾಜಕೀಯ ಹಾಡಿರ್ತಾರೆ. ಇನ್ನೊಂದು 10 ತಿಂಗಳ ನಂತರ 2 ತಿಂಗಳ ನಂತರ ಮತ್ತೆ ಹಾಗೆ ಆಗುತ್ತೆ. ಅವಾಗ ಅದ್ರ ಬಗ್ಗೆ ಹೇಳೋಣ, ನಾವು ಹೋರಾಟ ಕ್ಷೇತ್ರ ಆಗ್ಬೇಕಾಗ್ತದೆ. ಈಗ SIR ಶುರುವಾಗ್ತಾ ಇದೆ ಸರ್. ಈ SIR ಬಗ್ಗೆ ಈಗ ಸರ್ಕಾರ ಆಗಿ ಏನೇನು ಕ್ರಮಗಳು ತೆಗೆದುಕೊಳ್ಳುತ್ತೆ ಸರ್? ಈಗ ಪಕ್ಷವಾಗಿ ಎಲ್ಲಾ ರೀತಿಯ ಒಂದಷ್ಟು ಅರಿವಿನ ಕಾರ್ಯಕ್ರಮಗಳು ಆಗ್ತಾ ಇದೆ.
ಸುಮಾರು ಬಹುಶಃ ದೇಶದಲ್ಲೇ ಕಾಂಗ್ರೆಸ್ ಕರ್ನಾಟಕ ಪಾರ್ಟಿ ಬೇರೆಯವ್ರ ಹೋಲಿಸಿದ್ರೆ ಬಹಳಷ್ಟು ಜಾಗೃತಿ ಕಾರ್ಯಕ್ರಮ, ಟೆಕ್ನಿಕಲಿ ಎಕ್ಸ್ಪರ್ಟ್ಸ್ ಎಲ್ಲರೂ ಈಗಾಗಲೇ ಕಾನ್ಸ್ಟಿಟ್ಯೂನ್ಸಿ ವೈದು ಜಿಲ್ಲಾವಾರು ವಿಭಾಗವಾರು ನಿನ್ನೆ ಒಬ್ಬ ಮೈಸೂರಲ್ಲಿ ಆಯ್ತು, ಮೊನ್ನೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ, ಸೊ ಬೆಂಗಳೂರಲ್ಲಿ ಮಾಡಿದ್ದಾರೆ, ಮತ್ತೆ ಈಗ ಗುಲ್ಬರ್ಗಾದಲ್ಲಿ ಮಾಡ್ತಿದ್ದಾರೆ ಈ ತಾರೀಕಿಗೆ. ಸೊ ಈಗ ಮ್ಯಾಕ್ಸಿಮಮ್ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ. ಇದು ಕೇವಲ ಪಕ್ಷಿ ಅಷ್ಟೇ ಅಲ್ಲ, ಬೇರೆ ಅವ್ರು ಕೂಡ ಜವಾಬ್ದಾರಿ ಇದೆ. ಅವ್ರವ್ರ ಓಟನ್ನು ಅವ್ರು ಮಾಡಿಸ್ಕೋಬೇಕು. ಕೆಲವು ಪಕ್ಷಕ್ಕೆ ಸಂಬಂಧ ಇಲ್ಲದೆ ಇದ್ರು ಕೂಡ ಅವ್ರು ಹಾಕೋದು, ನಾವು ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಓಟ್ ಬರೋದು. ಯಾಕೆ ಇನ್ನೊಂದ್ಸರಿ ಇದಕ್ಕೆ ಫಾರಂ ತುಂಬಲಿಕ್ಕೆ ಅವಕಾಶ ಮಾಡಿದ್ದಾರೆ. ಮುಂಚೆ ಆದ್ರೆ ನಿಮ್ಮ ಓಟ್ ಇರ್ತಿತ್ತು, ಓಟ್ ಕಂಟಿನ್ಯೂ ಮಾಡಿದ್ರು. ಈಗ ಹಂಗಿಲ್ಲ, ಮತ್ತೆ ಹೊಸ ಪ್ರಶ್ನೆ ನೀವು ಅಪ್ಲಿಕೇಶನ್ ಸಹಿ ಮಾಡಿ ಕೊಡಬೇಕು. ಎಲ್ಲರೂ ಜವಾಬ್ದಾರಿ ಇದೆ, ಎಲ್ಲರೂ ಕೊಡಬೇಕು. ಸರ್, ಈ ಮಳೆಗಾಲದಲ್ಲಿ ಅವರು ಹೇಳ್ತಿದ್ದಾರೆ ಮುಂದೆ ನಮ್ಮ ಮೇಲೂ ಕೂಡ ರಾಜಕೀಯವಾಗಿ ದಾಳಿ ಆಗಬಹುದು ಅಂತ. ಅದೇ ಗೊತ್ತಾದ್ಮೇಲೆ ಹೇಳೋದು. ನಮ್ಮ ಇಂಡಿವಿಜುವಲ್ ಕಾರಣಕ್ಕೆ ನಮ್ಗೆ ಇನ್ನೂ ಆ ಥರ ಯಾವುದೋ ಕಂಡು ಬಂದಿಲ್ಲ. ಇನ್ನೂ ಇನಿಷಿಯಲಿ ಚೇಂಜ್ ಆಗಿದ್ದಲ್ಲ, ಈಗ ಆಗಿದೆ 4 ದಿವಸ ಹಿಂದೆ ಆಗಿದೆ. ಚೆನ್ನಾಗಿ ಹೇಳಿಕ್ಕಾಗಲ್ಲ, ಕಂಡು ಬಂದಾಗ ಖಂಡಿತವಾಗಿ ಹೇಳ್ತೀನಿ. ಸರಿ, SI ವಿಚಾರದಲ್ಲಿ ತಮಿಳುನಾಡಲ್ಲಿ ವೆಸ್ಟ್ ಬೆಂಗಾಲ್ ಈ ಸ್ಟಾಲಿನ್ ಅವ್ರ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಡಿಲೀಟ್ ಆಗಿತ್ತು, ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಕ್ಷೇತ್ರದಲ್ಲೂ ಆಗಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಆ ಥರದ್ದು ಆಗುತ್ತೆ ಅನ್ನೋ ಸಸ್ಪೆಕ್ಟ್ಸ್ ಇದೆಯಲ್ಲ, ಅಂದ್ರೆ ಮೇಜರ್ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ರೆ ನೀವೇ ಲಾಸ್ಟ್ ಟೈಮ್ ಕೇಳಿದ್ರಿ 70 ಜನನೋ 8 ಜನ ಟಾರ್ಗೆಟ್ ಮಾಡಿದ್ರಂತ. ಈಗ ಅಲ್ಲೇನಾರ 40-50 ಸಾವಿರ ಕಡಿಮೆ ಆದ್ರೆ ನಿಮ್ದು ಪುಷ್ಟಿ ಅದಕ್ಕೆ ನಾವು ಗೊತ್ತಾಯ್ತಿಲ್ಲ. ಅದು ನಮ್ಕೊಂಡು ಲೆಕ್ಕ ಇದೆ. ಈಗ ಹೋಗ್ಬಿಟ್ರೆ ಎಷ್ಟಿದ್ದಾರೆ ಪ್ರೆಸೆಂಟ್, ಮ್ಯಾಪಿಂಗ್ ನಲ್ಲಿ ಎಷ್ಟಾಗಿದೆ ಅನ್ನೋದು ಕೂಡ ನಮ್ ಕಡೆ ಲೆಕ್ಕ ಇದೆ. ಎಲ್ಲ ಪಾರ್ಟಿಗಳಿದೆ, ನಮ್ ಕಡೆ ಇದೆ. ಈ ಮ್ಯಾಪಿಂಗ್ ಆದ್ಮೇಲೆ ಈಗ ಎಷ್ಟು ಜನ ಆರನ ಪಟ್ಟಿಯಲ್ಲಿ ಸೇರಿಸ್ತಾರೆ, ಸೊ ಎಷ್ಟು ಮೈನಸ್ ಆಗ್ತದೆ ಅದ್ರ ಮೇಲೆ ಅಲ್ಲೂ ಇದ್ದೇ ಅಲ್ಲ. ನ್ಯಾಚುರಲ್ ಆಗಿ ಆತ್ರ ಆಯ್ತು, ಅದಕ್ಕೆ ಮತ್ತೆ ಬಿಜೆಪಿ ಅವರಿಗೆ ಒಳಗೆ ಹೇಳಲಿಕ್ಕೆ ಆಗಲ್ಲ. ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಅಂತ ಹೇಳ್ಬೇಕಾಗ್ತದೆ. ತಪ್ಪಿದ್ರೆ ಹುಡುಕ್ಬೇಕಾಯ್ತು ನಾವು, ಇಷ್ಟು ಜನ ಓಟ್ ಮನರಿದಾರ ಅಥವಾ ಇದ್ರ ಕರೆಕ್ಟ್ ಇದಾರ. ಸೊ ಇದಿನ್ನೂ 1 ತಿಂಗಳು 30 ಅಕ್ಟೋಬರ್ ಕೊನೆ ಡೇಟ್. ಬಿಡದಿ ಟೌನ್ಶಿಪ್ ವಿಚಾರ ಸರ್, ಬೇರೆ ಬೇರೆ ರೀತಿಯಿಂದ ರೈತರು ಜೆಡಿಎಸ್ ಬಿಜೆಪಿ ಅವರು ಕೂಡ ಅದಲ್ಲೇ ಸ್ಟ್ರೈಕ್ ಮಾಡ್ತಿದ್ದಾರೆ. ನಮ್ಮ CM ಅಧ್ಯಕ್ಷರು ಅದಾರು ವರಿಷ್ಠರಿದ್ದಾರೆ, ಅವರೆಲ್ಲ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಹೀಗೆ ಅಂತ ಹೇಳಕ್ಕಾಗಲ್ಲ, ಅವರು ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡ್ತಾರೆ. 2ನೇ ತಾರೀಕು ಕ್ಯಾಬಿನೆಟ್ ಇದೆ ಸರ್, ಅಲ್ಲಿ ಏನಾದ್ರು ಚರ್ಚೆ ಮಾಡ್ತಾರೆ? ಕ್ಯಾಬಿನೆಟ್ ಅಲ್ಲೇ ಮಾಡ್ಬೇಕಂತ ಇಲ್ಲ, ಕ್ಯಾಬಿನೆಟ್ ಚರ್ಚೆ ಮಾಡಿದ ಅವಶ್ಯಕತೆ ಇಲ್ಲ. ಸೀನಿಯರ್ ಬಹಳಷ್ಟು ಸೀನಿಯರ್ ಅದಾರ, ಅನುಭವಿಗಳಿದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. CM ಅವ್ರಿಗೆ ಅದ್ರ ಬಗ್ಗೆ ಅರಿವಿದೆ, ಅವರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ. ಅಲ್ಲ ಸರ್, ಸರ್ಕಾರಕ್ಕೆ ಆಗ್ತಿರೋ ಡ್ಯಾಮೇಜ್ ತಾವು ಕ್ಲಿಯರ್ ಆಗಿ ಗಮನಕ್ಕೆ ತರ್ತೀರಾ ಕ್ಯಾಬಿನೆಟ್ ನಲ್ಲಿ ಆಗಲಿ ಬೇರೆ ಕಡೆ ಆಗಲಿ? ಮೊದಲೇ ಈಗಾಗಲೇ ನಮ್ಮ ಅಭಿಪ್ರಾಯನ ಹೇಳ್ತೀನಿ. ಸಾಕಷ್ಟು ಜನ ಈಗಾಗಲೇ ಬಹಿರಂಗವಾಗಿ ಕೂಡ ವ್ಯಕ್ತ ಮಾಡಿದ್ದಾರೆ. ಸೊ ಹೇಳುವಂತ ಅವಕಾಶವನ್ನು ನಾವು ಕೂಡ ಅದ್ರದ ಇಂಪ್ಯಾಕ್ಟ್ ಏನಾಗಬಹುದು ಬರುವಂತ ಚುನಾವಣೆ ಬಗ್ಗೆ ಚರ್ಚೆ ಅಧ್ಯಕ್ಷ ಗಮನಕ್ಕೆ ತರ್ತೀವಿ. ಒಪಿನಿಯನ್ ಏನ್ ಕೇಳಿಲ್ಲ ಸರ್ ಸಚಿವ ಸಂಪುಟ ಸಹೋದ್ಯೋಗಿಗಳು CM? ಇಲ್ಲ, ಅದು ಯಾವಾಗ ಕ್ಯಾಬಿನೆಟ್ ಅಲ್ಲಿ ಯಾವಾಗ ಚರ್ಚೆ ಆಗಿದೆ ಅದು ಹೇಳಿದ್ ಕರೆಕ್ಟ್. ಅದ್ರಲ್ಲಿ ತಪ್ಪೇನಿಲ್ಲ. ಪವರ್ ಯಾವಾಗ ಬೇಕಾಗಿರ್ತೈತಿ, ಜನರ ಆಶೀರ್ವಾದ ಕೋಟೆವರೆಗೆ ಇರ್ತೈತಿ, ಜನರು ಇಲ್ಲಿವರೆಗೆ ಇರ್ತೈತಿ. ಅವ್ರ ಹೇಳಿದ ಅವ್ರ ಮೈಸೂರು ಹಾಕುತ್ತೇನೋ ಆಕ್ಟ್ ಮಾಡ್ಬೋದು. ಜನರ ಸಂಪರ್ಕ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ರಾಜಕೀಯದಲ್ಲಿ ಅವ್ರಿಗೆ ಹೇಳುವಂತಕ್ಕಂಥ ನಾವು ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಹೊರ ಹಾಕಿದ್ರು ಅಂತ ಅನಿಸ್ತಾ ಇಲ್ಲ ಸರ್, ಅವ್ರ ಟ್ವೀಟ್ ಅನ್ನ ಗಮನಿಸ್ತಾರೆ. ಏನಿಲ್ಲ ಹೇಳಿದ್ರ ಅವ್ರ ಮತ್ತೆ ಕಾರ್ಯಕರ್ತರಿಗೆ ಸಮಾಧಾನ ಮಾಡಬೇಕಿಲ್ಲ. ಈ ಕಾರ್ಯಕರ್ತರಿಗೆ ಹೇಳ್ಬೇಕಲ್ಲ, ನಾವು ಪಾರ್ಟಿ ನನ್ನ ಸ್ಥಾನದಲ್ಲಿ ಬೇರೆಯವ್ರ CM ಮಾಡಿದೆ, ಆದ್ರೆ CM ಶಾಶ್ವತ ಅಲ್ಲ. ಕರೆಕ್ಟ್. ಇದಕ್ಕೇನು ಅವರು ಹೇಳಿದಾರೆ, ನಾವು ಹೇಳಿದೀವಿ. CM ಸಾಕಷ್ಟು ಸಿದ್ದರಾಮಯ್ಯ ಭಾಷೆಗಳು ಹೇಳಿದ್ದಾರೆ, ಅಧಿಕಾರ ಶಾಶ್ವತ ಅಂತ. ಸೊ ಹೀಗಾಗಿ ಜನರ ಬೆಂಬಲ ರಾಜಕೀಯದಲ್ಲಿ ಬಹಳ ದೊಡ್ಡ ಶಾಶ್ವತ.